ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಭಾಷಣ ಸ್ಪರ್ಧೆಯ ಆಯ್ಕೆ ಪ್ರಕ್ರಿಯೆಯು ಇವತ್ತು ತುಂಬ ಯಶಸ್ವಿಯಾಗಿ ನಮ್ಮ ಎಲ್ಲ ಶಿಕ್ಷಕರು ಹಾಗೂ ಎಲ್ಲ ನಮ್ಮ ಸದಸ್ಯರು ಅದನ್ನು ಕಾರ್ಯರೂಪಕ್ಕೆ ತರುವಂಗ ಎಲ್ಲರೂ ಕೆಲಸ ಮಾಡಿದ್ದಾರೆ. ಅದರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಯ ಶಿಕ್ಷಕರು ಹಾಗೂ ಎಲ್ಲ ಶಾಲೆಗಳಲ್ಲಿ ಅವರಲ್ಲಿ ಎಲ್ಲರಿಗೂ ಅವ್ರ ಮಕ್ಕಳಿಗೆ ಕಳಿಸಿದ್ದಕ್ಕೆ, ಹಾಗೆ ಈ ಒಂದು ಆಯ್ಕೆ ಪ್ರಕ್ರಿಯೆಗೆ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ನಮ್ಮಿಂದ ರಕ್ಷಣಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅವರ ಬನದಿಂದ ತಮ್ಮೆಲ್ಲರಿಗೂ ನಮ್ಮಿಂದ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಈಗ ಮುಂದಿನ ಕಾರ್ಯಕ್ರಮದ ಏನಿದಿಲ್ಲ, ಮುಂದಿನ ಆಯ್ಕೆ ಪ್ರಕ್ರಿಯೆ ಆಗಲಿ, ಅದರದ್ದು 14ನೇ ತಾರೀಕಿಗೆ ಕಾರ್ಯಕ್ರಮದ್ದಾಗಲಿ ನಮ್ಮ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ತಾಲೂಕು ಅಧ್ಯಕ್ಷರಾದ ಶ್ರೇಯಸ್ ವಾಲಿ ಅವರು ಇದ್ರ ಬಗ್ಗೆ ಏನಿಲ್ಲ ಒಂದೆರಡು ಮಾತು ನಿಮ್ಗೆ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಏನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ನಮ್ಮ ನಾಡು ನುಡಿ ಜಲಕ್ಕಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡುತ್ತಾ ಬಂದಿದೆ. ಇದೊಂದು ವಿಭಿನ್ನವಾದ ಭಾಷಣ ಸ್ಪರ್ಧೆಯನ್ನು ನಾವು ಇಟ್ಕೊಂಡಿದ್ವಿ. ಅದು ಏನಪ್ಪಾ ಅಂದ್ರೆ ತಾಲೂಕಿನಾದ್ಯಂತ ಇಟ್ಕೊಂಡಿದ್ವಿ. ಇದು ಇಷ್ಟು ಯಶಸ್ವಿ ಆಗ್ತದೆ ಅಂತ ಹೇಳಿ ನಮ್ಗೆ ತಲೆಗೂ ಇದ್ದಿದ್ದಿಲ್ಲ. ಯಾಕಂದ್ರೆ ಸಾಕಷ್ಟು ರೀತಿಯ ಫೋನ್ ಬಂದು, ನೂರಾರು ಫೋನ್ಗಳು ಬಂದು, ಆದರೆ ನಾವು ಒಂದು 3 ಕೆಟಗರಿ ಮಾಡಿದ್ವಿ. ಅದೇನಪ್ಪಾ ಅಂದ್ರೆ 1 ರಿಂದ 4, ಆಮೇಲೆ 5 ರಿಂದ 8, 7, 8 ರಿಂದ 10. ಹಾಗಾಗಿ ನಾವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಕರೆಸಕ್ಕಾಗಲಿಲ್ಲ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಮುಂದಿನ ವರ್ಷ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕಂತೇಳಿ ನಾವೆಲ್ಲ ಮಾತಾಡಿದ್ವಿ ಈಗಾಗಲೇ. ಇವತ್ತು ಏನು ಆಯ್ಕೆ ಪ್ರಕ್ರಿಯೆಯಲ್ಲಿ ಬಂದಂತ ಎಲ್ಲ ನಾವು ವಿದ್ಯಾರ್ಥಿಗಳಿಗೆ ಹಾಗೂ ನಿರ್ವಹಣೆಗೆ ಬಂದಂತ ನನ್ನ ಎಲ್ಲ ಕನ್ನಡ ಉಪನ್ಯಾಸಕರಿಗೆ, ಶಿಕ್ಷಕರಿಗೆ ನಾವು ಋಣಿಯಾಗಿರ್ತೀವಿ. ಅದಲ್ಲದೆ ಇವತ್ತು ಸಾಯಂಕಾಲ ನಿಮಗೆ ಆಯ್ಕೆಯಾದ 5 ಎಲ್ಲ ಕೆಟಗರಿಯಲ್ಲಿರುವಂಥ 5 ವಿದ್ಯಾರ್ಥಿಗಳ ಮನೆಗೆ ಅಥವಾ ಶಿಕ್ಷಕರಿಗೆ ಕರೆ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀವಿ. ನಿಮಗೆ 1 ವಾರಗಳ ಕಾಲಾವಕಾಶ ಇರ್ತೈತಿ. ಅತ್ಯುನ್ನತವಾಗಿ ನಿಮ್ಮ ಭಾಷಣ ಸ್ಪರ್ಧೆಗೆ ನೀವು ಬರಬೇಕಾಗಿ, ಅಂತಿಮ ಭಾಷಣ ಸ್ಪರ್ಧೆಗೆ ನೀವು ಬರಬೇಕು, ತಯಾರಿ ಮಾಡಿಕೊಂಡು. ಅವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪದಗ್ರಹಣ ಕೂಡ ಇರುತ್ತದೆ. ಕಾರಣ ಎಲ್ಲ ನನ್ನ ರಾಮದುರ್ಗ ಸಮಸ್ತ ಜನತೆಗೂ ಕೂಡ ನಾವು ಸ್ವಾಗತ ಕೋರುತ್ತಾ, ಈ ಒಂದು ಯಶಸ್ಸಿಗೆ ಕಾರಣವಾದ ನನ್ನ ಎಲ್ಲ ಪದಾಧಿಕಾರಿಗಳಿಗೂ ನಾನು ಸದಾ ಚಿರಋಣಿಯಾಗಿರುತ್ತೇನೆಂದು ಹೇಳುತ್ತಾ ಧನ್ಯವಾದಗಳೊಂದಿಗೆ